ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ವಿಶ್ವದಲ್ಲಿ ದಾರ್ಶನಿಕರು ಮಾಡಿದ ವ್ಯಾಖ್ಯಾನಗಳು, ವಾಗ್ದೇಯಕಾರರು, ಉಪನಿಷತ್ತುಗಳು, ಅವುಗಳನ್ನು ರಚಿಸಿದ ಋಷಿಗಳು, ವಚನಗಳು, ಅವುಗಳನ್ನು ರಚಿಸಿದ ಶರಣರು, ಅನೇಕ ಶರಣರ ಸಂತರ ಅನುಭವಾಮೃತಗಳನ್ನು ಈ ನೆಲದ ಮಣ್ಣಿನಲ್ಲಿಯೇ ಬಿಟ್ಟು ಹೋಗಿದ್ದು ಯಾತಕ್ಕಾಗಿ ಇವುಗಳನ್ನ ರಚನೆ ಮಾಡಿದ್ರು? ಅವರೇನು ಅವರು ಹೆಸರು ಮಾಡೋಕ್ಕೋಸ್ಕರ ಇವನ್ನೆಲ್ಲ ರಚನೆ ಮಾಡಿ ಹೋದ್ರ? ಯಾತಕ್ಕಾಗಿ ಇವುಗಳನ್ನ ಮನುಕುಲದ ಮಧ್ಯದಲ್ಲಿ ಬಿಟ್ಟು ಹೋದರು? ಈ ದಾರ್ಶನಿಕರಾಗಲಿ, ಸಂತರಾಗಲಿ, ಶರಣರಾಗಲಿ ಉಪನಿಷತ್ ವಚನ ಅನುಭವಾಮೃತವನ್ನ ಹೆಸರಿಗಾಗಿಯೂ ಬರೆದಿದ್ದಲ್ಲ, ಪ್ರಶಸ್ತಿಗಾಗಿಯೂ ಬರೆದಿದ್ದಲ್ಲ. ಈ ಜನರನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗೂ ಕೂಡ ಇವನ್ನೆಲ್ಲ ಬರೆದಿಲ್ಲ ಅವರು ನಮಗೋಸ್ಕರ. ಬದಲಾಗಿ ಮನುಷ್ಯರು ಬದುಕುವ ಭೂಮಿ ಸ್ವರ್ಗವಾಗಬೇಕು ಎನ್ನುವುದೇ ಅವರೆಲ್ಲರ ಆಶಯವಾಗಿತ್ತು. ಅವರು ಜನರನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಇದನ್ನೆಲ್ಲ ಬರೆದಿಲ್ಲ. ಇದರ ಬದಲಾಗಿ ಮನುಷ್ಯರು ಇರುವ ಈ ಬದುಕುವ ಭೂಮಿಯನ್ನೇ ಸ್ವರ್ಗವಾಗಿಸಬೇಕು ಎನ್ನುವುದೇ ಅವರೆಲ್ಲರ ಆಶಯವಾಗಿತ್ತು. ಕಲ್ಪನೆಯ ಸ್ವರ್ಗಕ್ಕಿಂತ ವಾಸ್ತವಿಕ ಬದುಕು ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ? 12ನೇ ಶತಮಾನದಲ್ಲಿ ತಾಳೆಗರಿಯಲ್ಲಿ ಬರೆದಂತಹ ಒಂದು ಜ್ಞಾನ ಭಂಡಾರವನ್ನ, ಅಂತಹ ಒಂದು ಅದ್ಭುತ ವಚನಗಳನ್ನ ನಮಗೋಸ್ಕರ ಈ ಪುಸ್ತಕದ ಮೂಲಕ ಪ್ರಿಂಟ್ ಹಾಕಿ ನಮಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದವ್ರು ಯಾರು ಅಂತವ್ರ ಬಗ್ಗೆ, ಅಂತ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಸ್ನೇಹಿತರೆ. ನಮ್ಮಲ್ಲಿ ಪಾಗು ಹಳಕಟ್ಟಿ ಅಂತ ಒಬ್ರಿದ್ರು. ಅವರು ದೊಡ್ಡ ವಕೀಲರು. ಅವರು ಬಾಂಬೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಅವರು 84 ವರ್ಷ ಬದುಕಿದ್ರು. 64 ವರ್ಷ ವಚನ ಸಾಹಿತ್ಯದ ಸಂಗ್ರಹದಲ್ಲಿ ತೊಡಗಿಸ್ಕೊಂಡಿದ್ರು ಅವ್ರ ಜೀವನವನ್ನ. ವಚನಗಳೆಲ್ಲ ಮೊದಲು ತಾಳೆಗರಿಯಲ್ಲಿದ್ವು. ಅವುಗಳನ್ನ ಹೀಗೆ ಬಿಟ್ರೆ ಹಾಳಾಗೋಗ್ತವೆ ಎಂದು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಹಣ ಕೊಟ್ಟು ತಾಳೆಗರಿಗಳನ್ನ ತಂದು ವಚನಗಳನ್ನ ಮೊದಲು ಪ್ರಿಂಟ್ ಮಾಡಿದವರು ಹಳಕಟ್ಟಿಯವರು. ಅವರು ಶಾಸಕರಾಗಿದ್ರು. ಬೇರೆ ಏನ್ ಬೇಕಾದ್ರೂ ಅವ್ರು ಮಾಡಬಹುದಿತ್ತು. ಆದರೆ ಅವರು ವಚನ ಸಂಗ್ರಹದಲ್ಲಿಯೇ ತಮ್ಮ ಆಯುಷ್ಯವನ್ನ ಕಳೆದರು. ಆವಾಗ ಮಂಗಳೂರಿನಲ್ಲಿ ಒಂದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತೆ. ಅದು ಬಿಟ್ಟು ರಾಜ್ಯದಲ್ಲಿ ಬೇರೆ ಪ್ರಿಂಟಿಂಗ್ ಪ್ರೆಸ್ ಇರ್ಲಿಲ್ವಂತೆ. ಅವರು ಪ್ರಿಂಟ್ ಮಾಡೋದಿಲ್ಲ ಅಂದ್ರಂತೆ. ಅದಕ್ಕೆ ಹಳಕಟ್ಟಿಯವರು ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರಿ ತಾವೇ ಸ್ವತಃ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಓಪನ್ ಮಾಡಿದ್ರಂತೆ. ಹಲವು ಸಂಪುಟಗಳಲ್ಲಿ ವಚನ ಸಾಹಿತ್ಯವನ್ನ ಹೊರತಂದ್ರು. ಒಳಗೆ ಅರುಕು ಅಂಗಿ ಇರ್ತಿತ್ತಂತೆ, ಮೇಲೆ ಚೆನ್ನಾಗಿರೋ ಕೋಟ್ ಹಾಕೊಳ್ತಿದ್ರಂತೆ. ಯಾಕಂದ್ರೆ ಹೊಸ ಅಂಗಿ ತೆಗೆದುಕೊಂಡ್ರೆ ಮತ್ತೆ ದುಡ್ಡು ಇರೋದಿಲ್ಲ. ಅದಕ್ಕೆ ಮತ್ತೆ ಮನೆ ಮನೆಗೆ ಸೈಕಲ್ಗಳಲ್ಲೆಲ್ಲ ಓಡಾಡಿ ವಚನದ ಕಟ್ಟುಗಳನ್ನ ಜೋಪಾನ ಮಾಡ್ತಿದ್ರಂತೆ. ಒಂದಿನ ಯಾರೋ ಒಬ್ರು ಹಳಕಟ್ಟಿಯವರಿಗೆ ಬಟ್ಟೆ ಕೊಟ್ರಂತೆ. ಅದಕ್ಕೆ ಹಳಕಟ್ಟಿಯವರು, ಅಯ್ಯೋ ಬಟ್ಟೆ ಯಾಕೆ ಕೊಟ್ಟಿರಿ, ನನ್ನ ಸೈಕಲ್ ಟ್ಯೂಬ್ಗೆ ಒಂದಿಷ್ಟು ಹಣ ಕೊಟ್ಟಿದ್ರೆ ಮನೆ ಮನೆಗೆ ತಿರುಗಿ ವಚನಗಳ ತಾಳೆಗರಿಯ ಒಂದು ಕಟ್ಟನ್ನ ತರಲು ಅನುಕೂಲ ಆಗ್ತಿತ್ತು ಅಂತ ಅಂದ್ರಂತೆ. ಇಡೀ ವಚನ ಸಾಹಿತ್ಯ ನಮ್ಮ ಕೈಗೆ ಸೇರಿದ್ದು ಪಾಗು ಹಳಕಟ್ಟಿಯವರ ತ್ಯಾಗದಿಂದ. ಇಡೀ ನಾಡಿಗೆ, ಇಡೀ ಜಗತ್ತಿಗೆ ವಚನ ಸಿಕ್ಕಿದ್ದು ಅವರಿಂದ. ಕನ್ನಡದ ದೊಡ್ಡ ಕವಿ BM ಶ್ರೀ ಅವರು ಒಮ್ಮೆ ವಿಜಾಪುರಕ್ಕೆ ಕನ್ನಡ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆಗ ಕಾರ್ಯಕ್ರಮದ ಆಯೋಜಕರು BM ಶ್ರೀ ಅವರನ್ನ ಗೋಲ್ಗುಮ್ಮಟ ತೋರಿಸಲು ಕರೆದುಕೊಂಡು ಹೋದ್ರಂತೆ. ಆವಾಗ ಏನ್ ಮಾಡಿದ್ರಂತೆ ಅಂದ್ರೆ, ಕಾರ್ಯಕ್ರಮದ ಆಯೋಜಕರು ಏನ್ ಮಾಡಿದ್ರು ಅಂದ್ರೆ, BM ಶ್ರೀ ಅವರು, ನಾನು ವಿಜಾಪುರಕ್ಕೆ ಗೋಲ್ಗುಮ್ಮಟ ನೋಡಲು ಬಂದಿಲ್ಲ, ವಚನ ಸಾಹಿತ್ಯವನ್ನ ರಕ್ಷಿಸಿದ ವಚನ ಗುಮ್ಮಟ ಪಾಗು ಹಳಕಟ್ಟಿ ಅವರನ್ನ ನೋಡಲು ಬಂದಿದ್ದೇನೆ ಅಂದ್ರಂತೆ. ಆ ಗುಮ್ಮಟ ಒಂದ್ಸಲ ಧ್ವನಿ ಮಾಡಿದ್ರೆ 7 ಸಲ ಪ್ರತಿಧ್ವನಿ ಮಾಡುತ್ತೆ ಅಷ್ಟೇ. ಆದರೆ ಪಾಗು ಹಳಕಟ್ಟಿಯವರು ಕಟ್ಟಿದ ಗುಮ್ಮಟ ಕಾಲ ಕಾಲಕ್ಕೆ ಕೋಟ್ಯಾಂತರ ಜನರ ಹೃದಯದಲ್ಲಿ ನಿರಂತರ ಪ್ರತಿಧ್ವನಿ ಮಾಡ್ತಾರೆ ಇರುತ್ತೆ ಅಂತ ಹೇಳಿದ್ರಂತೆ. ಒಮ್ಮೆ ಹಳಕಟ್ಟಿಯವರು ವಿಜಯಪುರದ ಶಿವಲಿಂಗಪ್ಪ ಮಂಚಾಲಿಯವರ ಮನೆಗೆ ಹೋದಾಗ ಅವರ ಷಟ್ಸ್ಥಲ ತಿಲಕ ಮತ್ತು ಪ್ರಭುದೇವರ ವಚನಗಳು ತಾಳೆಗರಿಗಳನ್ನ ನೋಡಿ ಆಕರ್ಷಿತರಾಗ್ತಾರೆ. ಆ ತಾಡೋಲೆಗಳಿದ್ದ ಅದ್ಭುತ ಸಾಹಿತ್ಯವನ್ನ ಹಳಕಟ್ಟಿಯವರ ಮನ ಕುಲುಕಿತು. ನಮ್ಮ ನಿರ್ಲಕ್ಷ್ಯದಿಂದ ಅನಾಥವಾಗಿರುವ ಇಂತಹ ತಾಡೋಲೆಗಳು ಗೆದ್ದಲು ಹುಳುಗಳಿಗೆ ಆಹಾರವಾಗುತ್ತವೆ. ಹೀಗೆ ಬಿಟ್ರೆ ಕೊಳೆತು ಹೋಗ್ತವೆ, ದೊಡ್ಡ ಸಾಹಿತ್ಯ ಪರಂಪರೆ ಬೆಳಕಿಗೆ ಬಾರದೆ ಹೋಗುತ್ತೆ ಎಂದು ಕೊರಗಿ ಅಂದಿನಿಂದ ಅವರು ಸಂಪೂರ್ಣವಾಗಿ ವಚನ ಸಾಹಿತ್ಯವನ್ನ ರಕ್ಷಣೆಗೆ, ಪ್ರಚಾರಕ್ಕೆ ತೊಡಗಿಸಿಕೊಳ್ತಾರೆ. ಮನೆ ಮಠ ಜಗಲುಗಳಲ್ಲಿ ಪೂಜಿಸುತ್ತಿದ್ದ ತಾಡೋಲೆಗಳನ್ನ ಹುಡುಕಿ ತಂದು ಅದರಲ್ಲಿನ ಅರ್ಥ ಬಿಡಿಸಿ ಬರೀತಾರೆ. ತಾವು ಸಂಗ್ರಹಿಸಿದ ರಾಶಿ ವಚನಗಳನ್ನ ಮುದ್ರಿಸಿ ಈ ಸಾಹಿತ್ಯ ಜನರಿಗೆ ತಲುಪಲು 1925ರಲ್ಲಿ ಹಿತಚಿಂತಕ ಮುದ್ರಣಾಲಯ ಅಂತ ಒಂದು ಸ್ವಂತ ಮುದ್ರಣಾಲಯವನ್ನ ಆರಂಭಿಸ್ತಾರೆ. ಮುದ್ರಣ ಯಂತ್ರ ಖರೀದಿಸಲು ಆರ್ಥಿಕ ತೊಂದರೆ ಉಂಟಾದಾಗ ಮನೆಯನ್ನೇ ಮಾರಿ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸುವಂತಹ ಪಿತಾಮಹ. ಹೀಗೆ 250 ವಚನಕಾರರ ಸಾಹಿತ್ಯವನ್ನ ಸಂಶೋಧಿಸಿ ಪ್ರಕಟಿಸ್ತಾರೆ. ಅವರ ಜನ್ಮದಿನ ಜುಲೈ 2. ಅದನ್ನ ಸರ್ಕಾರವು ವಚನ ಸಾಹಿತ್ಯ ಸಂರಕ್ಷಣಾ ದಿನವಾಗಿ ಘೋಷಿಸುವ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಿದೆ.
ಅಳಕಟ್ಟಿಯವರ ಜೀವಿತಾವಧಿಯಲ್ಲಿ ಪ್ರಕಟಿಸಿದ ಎಲ್ಲ ಸಾಹಿತ್ಯವನ್ನು 15 ಸಮಗ್ರ ಸಂಪುಟಗಳಲ್ಲಿ 10,000 ಪುಟಗಳಲ್ಲಿ ಹೊರತಂದಿದ್ದಾರೆ. ಅವರ ನೆನಪಿನಲ್ಲಿ ಅಳಕಟ್ಟಿಯವರ ಇಂಜಿನಿಯರಿಂಗ್ ಕಾಲೇಜು ಕೂಡ ಸ್ಥಾಪನೆ ಮಾಡಲಾಗಿದೆ. ಕೋಟಿ ಕೋಟಿ ನಮನಗಳನ್ನು ಈ ಮುಖಾಂತರ ಸಲ್ಲಿಸೋಣ ಸ್ನೇಹಿತರೆ. ಅಂತಹ ಒಂದು ಅದ್ಭುತವಾದ ಜ್ಞಾನ ಭಂಡಾರವನ್ನು ನಮ್ಮ ಜನ್ರೇಷನ್ವರೆಗೂ ನಮಗೆ ಸಿಗಂಗೆ ಮಾಡಿದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.